ನೆಲ್ಲಿಕಾಯಿಂದ ಹೀಗೊಂದು ಅಡುಗೆ ಮಾಡ್ಬೋದು ಅಂತ ಸುಮಾರು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಹೊಸ ಅಡುಗೆ ಏನಲ್ಲ, ಹಳೆ ಅಡುಗೆಯೇ. ಕೆಲವರಿಗೆ ಮರೆತು ಹೋಗಿರ್ಬೋದು. ಖಂಡಿತ ಇವತ್ತು ನೆನಪು ಮಾಡಿಕೊಡ್ತಾ ಇದ್ದೇನೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಆರೋಗ್ಯಕರವಾಗಿರುವಂತಹ ನೆಲ್ಲಿಕಾಯಿಂದ ನಾವಿವತ್ತು ಚಟ್ನಿ ಪುಡಿ ಮಾಡೋಣ. ಅದು ಕೆಲವೇ ಸಾಮಗ್ರಿಗಳನ್ನು ಉಪಯೋಗಿಸಿ. ನೋಡಿ, ನಾನಿಲ್ಲಿ ಒಂದು 4-5 ದೊಡ್ಡ ಬೆಟ್ಟದ ನೆಲ್ಲಿಕಾಯಿಯನ್ನು ತೊಗೊಂಡಿದ್ದೇನೆ. ನೀವು ಯಾವುದು ಸೈಜ್ದು ಬೇಕಾದ್ರೂ ತೊಗೊಳ್ಳಿ. ನಾನಿಲ್ಲಿ ಸ್ವಲ್ಪ ಪ್ರಮಾಣದ ಚಟ್ನಿ ಪುಡಿಯನ್ನು ತೋರಿಸ್ತಾ ಇದ್ದೇನೆ. ಒಟ್ಟು ಇಲ್ಲಿ ಒಂದು 6 ನೆಲ್ಲಿಕಾಯಿ ಇದೆ. ಮೊದಲಿಗೆ ಅದನ್ನು ಚೆನ್ನಾಗಿ ತೊಳೆದು ಒಣ ಬಟ್ಟೆಯಲ್ಲಿ ಒರೆಸಿಟ್ಕೊಂಡು ನಂತರ ಇದನ್ನು ಹೋಳು ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯ ಮಾರ್ಕ್ ಇರುತ್ತಲ್ಲ, ಅದ್ರ ಮೇಲೆ ಕಟ್ ಮಾಡಿದ್ರೆ ಈಸಿಯಾಗಿ ಹೋಳು ಮಾಡ್ಬೋದು. ಆದಷ್ಟು ಸಣ್ಣದಾಗಿ ಹೋಳು ಮಾಡ್ಕೊಳ್ಳಿ. ಕಷ್ಟ ಆಗುತ್ತೆ ಅಂತಂದರೆ ನೀವು ಇಲ್ಲಿ ತುರಿದು ಸಹ ಮಾಡ್ಕೊಳ್ಬೋದು. 2 ರೀತಿಯಲ್ಲಿ ಮಾಡ್ತಾರೆ ಈ ಚಟ್ನಿ ಪುಡಿಯನ್ನು. ಮೊದಲಿಗೆ ಈ ರೀತಿ ಹೋಳು ಮಾಡಿ ಇದನ್ನು ಬಿಸಿಲಿನಲ್ಲಿ ಒಣಗಿಸಿ ಅಥವಾ ತುರಿದು ಬಿಸಿಲಿನಲ್ಲಿ ಒಣಗಿಸಿ ಸಹ ಮಾಡ್ಬೋದು. ಬಿಸಿಲು ಅಷ್ಟೊಂದಿಲ್ಲ, ಹಾಗಾಗಿ ಬಿಸಿಲು ಇಲ್ಲದೆ ಇರುವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಫ್ರೈಯಿಂಗ್ ಪ್ಯಾನಿಗೆ ಒಂದು ಅರ್ಧ ಚಮಚ ಎಣ್ಣೆಯನ್ನು ಹಾಕಿಬಿಟ್ಟು ಹೋಳು ಮಾಡಿಟ್ಟಂತಹ ನೆಲ್ಲಿಕಾಯಿ ಹೋಳುಗಳನ್ನು ಈ ರೀತಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಅದರಲ್ಲಿರುವಂತಹ ನೀರಿನ ಅಂಶ ಹೋಗಬೇಕು, ಸ್ವಲ್ಪ ಕ್ರಿಸ್ಪ್ ಆಗಬೇಕು, ಬಣ್ಣ ಸಹ ಸ್ವಲ್ಪ ಬದಲಾಗಬೇಕು. ನೋಡಿ, ಕೈ ಬಿಡದೆ ಒಂದು 5-6 ನಿಮಿಷ ಹುರ್ಕೊಳ್ಳಿ. ಈ ರೀತಿ ಹುರ್ಕೋಬೇಕಾಗತ್ತೆ. ಈಗ ಸ್ವಲ್ಪ ಗರಿ ಗರಿ ಆಗಿದೆ, ಹಾಗಂತ ಕರ್ಟಿಸ್ಕೊಳ್ಬೇಡಿ. ನೋಡಿ, ಇಷ್ಟಾದರೆ ಸಾಕು. ಒಂಚೂರು ಬಣ್ಣ ಸಹ ಚೇಂಜ್ ಆಗಿದೆ. ಇಷ್ಟಾದಮೇಲೆ ಫ್ಲೇಮನ್ನು ಆಫ್ ಮಾಡಿ ಅದನ್ನು ತಣ್ಣಗಾಗಲಿಕ್ಕೆ ಬಿಡಿ. ಅದೇ ಪ್ಯಾನಿಗೆ ಮತ್ತೆ ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು 1 ಚಮಚದಷ್ಟು ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ, 1 ಚಮಚದಷ್ಟು ಉದ್ದಿನಬೇಳೆಯನ್ನು ಹಾಕ್ತಾಯಿದ್ದೀನಿ. ನಾನು ತೊಗೊಂಡಿರುವಂತಹ 4 ನೆಲ್ಲಿಕಾಯಿ ಅಳತೆ ಹೇಳ್ತಾ ಇರೋದಿಲ್ಲಿ. 1/4 ಚಮಚ ಅಥವಾ ಅದಕ್ಕಿಂತ ಕಡಿಮೆ ಮೆಂತ್ಯ, ಮತ್ತು ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜ 2 ಚಮಚದಷ್ಟು, ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳೋಣ. ಮೆಂತ್ಯ ತುಂಬ ಹಾಕಬೇಡಿ, ಕಹಿಯಾಗಿ ಬಿಡುತ್ತೆ. ಒಂದು 4-5 ಕಾಳುಮೆಣಸು, ಕಪ್ಪು ಕಾಳುಮೆಣಸು ಹಾಕ್ತಾ ಇದ್ದೇನೆ. ಇದಿಷ್ಟನ್ನು ಒಟ್ಟಿಗೆ ಒಳ್ಳೆ ಪರಿಮಳ ಬರೋ ತನಕ, ಬಣ್ಣ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿ ತನಕ ಹುರ್ಕೋತೀನಿ. ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಒಟ್ಟಿಗೆ ಹುರಿತಾ ಇದ್ದೀನಿ. ಜಾಸ್ತಿ ಮಾಡೋದಾದರೆ ಒಂದೊಂದನ್ನೇ ನೀವು ಹುರ್ಕೋಬೇಕಾಗತ್ತೆ. 1/4 ಭಾಗ ಇನ್ನೇನು ಫ್ರೈ ಆಯಿತು ಅಂತ ಅನ್ನುವಾಗ ಇದಕ್ಕೆ ಇಂಗನ್ನು ಸೇರಿಸ್ತಾ ಇದ್ದೀನಿ. ಒಳ್ಳೆ ಪರಿಮಳ ಇರುವಂತಹ ಇಂಗು 1 ಚಿಟಿಕೆ, ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕಿಬಿಟ್ಟು ಒಂದು ನಿಮಿಷ ಇದನ್ನು ಹುರಿದು ನಂತರ ಫ್ಲೇಮನ್ನು ಆಫ್ ಮಾಡಿ ಇದು ಸಹ ತಣ್ಣಗಾಗಬೇಕು. ಅಲ್ಲಿ ತನಕ ನಾವು ವೆಯ್ಟ್ ಮಾಡೋಣ. ಈಗ ಅದೇ ಪ್ಯಾನಿಗೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇಲ್ಲೊಂದು 3-4 ಬ್ಯಾಡಗಿ ಮೆಣಸಿನ್ಕಾಯಿ ಇದೆ. ಅಷ್ಟೊಂದು ಖಾರ ಇಲ್ಲ ಇದು. ನೀವು ಖಾರ ಬೇಕಿದ್ರೆ ಇನ್ನೂ ಬೇಕು ಅಂತಂದರೆ ಗುಂಟೂರು ಸಹ ಸೇರಿಸ್ಕೊಳ್ಬೋದು. ಇದನ್ನು ಸ್ವಲ್ಪ ಗರಿ ಗರಿ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಎಲ್ಲದನ್ನು ಹುರಿದು ಆಗಿದೆ. ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಒಣ ಮಿಕ್ಸರ್ ಜಾರು, ಅದರಲ್ಲಿ ನೀರಿನ ಪಸೆ ಇಲ್ಲದಿರೋ ಥರ ನೋಡ್ಕೊಳ್ಳಿ. ಒಣ ಮಿಕ್ಸರ್ ಜಾರಿಗೆ ಹುರಿದಂತಹ ನೆಲ್ಲಿಕಾಯಿ ಮತ್ತು ಬೇಳೆಗಳೆಲ್ಲ ಏನು ಹುರ್ಕೊಂಡಿದ್ದೀವಲ್ಲ ಅದನ್ನು ಸಹ ಹಾಕಿ, ಮೆಣಸಿನಕಾಯಿನೂ ಸಹ ಹಾಕಿಬಿಟ್ಟು ನುಣ್ಣಗೆ, ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಇದನ್ನು ಪುಡಿ ಮಾಡಿಕೊಂಡು ಬರಬೇಕಾಗತ್ತೆ. ಅದಕ್ಕೂ ಮುಂಚೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಮಚದಷ್ಟು ಬೆಲ್ಲ ಸೇರಿಸಿದ್ದೇನೆ. ಬೆಲ್ಲ ಹಾಕೋದ್ರಿಂದ ರುಚಿ ಬ್ಯಾಲೆನ್ಸ್ ಆಗುತ್ತೆ. ಇವಾಗ ನೋಡಿ, ಇದನ್ನು ನಾನು ನುಣ್ಣಗೆ ಪುಡಿ ಮಾಡಿಕೊಂಡು ಬಂದಿದ್ದೇನೆ. ಸ್ವಲ್ಪ ಪಲ್ಸ್ ಮೂಡ್ನಲ್ಲಿ ತಿರುಗಿಸಿ ಪುಡಿ ಮಾಡಿ. ಬ್ಯಾಡಗಿ ಮೆಣಸು ಹಾಕಿರೋದ್ರಿಂದ ಒಳ್ಳೆ ಬಣ್ಣ ಸಹ ಬಂದಿದೆ. ನನ್ನಲ್ಲಿ ಚಟ್ನಿ ಪುಡಿ ಸ್ವಲ್ಪ ಖಾರ ಸಹ ಮುಂದಾಗಿದೆ. ಖಾರವಾಗಿದ್ದರೆ ನಮ್ಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಖಾರ ಸಹ ಮುಂದೆ ಹಾಕಿದ್ದೇನೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಕಲಸಿ ಊಟ ಮಾಡಲಿಕ್ಕೆ, ಇಡ್ಲಿ ದೋಸೆ ಒಟ್ಟಿಗೆ ತೆಂಗಿನೆಣ್ಣೆ ಹಾಕಿ ತಿನ್ನಲಿಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಮಾಡಿ ಕೊಟ್ಟು ಇದನ್ನು ನಾನು ಯಾವುದರಿಂದ ಮಾಡಿದ್ದೇನೆ ಅಂತ ಕೇಳಿ ನೋಡಿ. ನೆಲ್ಲಿಕಾಯ್ದು ಅಂತ ಗೊತ್ತೇ ಆಗೋದಿಲ್ಲ. ಹೇರಳವಾದಂತಹ ವಿಟಮಿನ್ ಸಿ ಇರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾವುದಾದ್ರೂ ರೂಪದಲ್ಲಿ ನೆಲ್ಲಿಕಾಯಿನ ಸೇವಿಸೋದ್ರಿಂದ ನಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೋದು. ನೋಡಿದ್ರಲ್ಲ, ಎಷ್ಟು ಈಸಿ ಇದೆ ರೆಸಿಪಿ. ಟ್ರೈ ಮಾಡಿ, ಹೇಗಾಯ್ತಂತ ತಿಳಿಸಿ. ಅದಕ್ಕೂ ಮುಂಚೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.